ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಮಗೂ ಹಾಗೂ ನಿಮ್ಮೆಲ್ಲರಿಗೂ ಒಳಿತನ್ನು ಮಾಡಲಿ, ಸುಖ, ಶಾಂತಿ, ಸಮೃದ್ಧಿ ಎಲ್ಲವನ್ನು ತರಲಿ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗಿನ ಕೆಲಸಗಳನ್ನೆಲ್ಲ ಮುಗಿಸಿ ನಾನಿಲ್ಲಿ ಇವತ್ತು ಬ್ರೇಕ್ಫಾಸ್ಟ್ಗಂತೇಳಿ ನೂಡಲ್ಸ್ ಮಸಾಲ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೂಡಲ್ಸ್ ಮಸಾಲ ಮಾಡಲಿಕ್ಕೆ ನಾನಿಲ್ಲಿ ಇವತ್ತು ಸೂರ್ಯ ನೂಡಲ್ಸ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಫಸ್ಟಿಗೆ ನೂಡಲ್ಸ್ ಮಸಾಲ ಮಾಡಲಿಕ್ಕೆ ನಾನು ಆ ನೂಡಲ್ಸನ್ನು ಬಿಸಿನೀರಿಗೆ ಒಂದು ಪಾತ್ರೆಯಲ್ಲಿ ಬಿಸಿನೀರಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ಒಂಥರ ಸ್ಟಿಕ್ಕಿ ಆಗಲ್ಲ, ನಾನ್ ಸ್ಟಿಕ್ಕಿ ಥರ ಚೆನ್ನಾಗಿ ಒಂಥರ ಉದುರಾಗಿ ಬರುತ್ತೆ ಎಣ್ಣೆ ಹಾಕೋದ್ರಿಂದ. ಉಪ್ಪು ಹಾಕೋದ್ರಿಂದ ಸಪ್ಪೆ ಅನಿಸೋಲ್ಲ. ಹಾಗಾಗಿ ಆ ನೀರನ್ನು ಇಟ್ಕೊಂಡು ಅದಕ್ಕೆ ಉಪ್ಪು ಹಾಗೆ ಎಣ್ಣೆ ಹಾಕ್ಕೊಂಡ ನಂತರ ಆ ನೀರು ಸ್ವಲ್ಪ ಕುದ್ದು ಬಂದ ನಂತರ ಅದಕ್ಕೆ ನಾವು ನೂಡಲ್ಸ್ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಇದೇನು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಕಂತಿಲ್ಲ, ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 2 ಮಿನಿಟ್ಸ್ ನಂತರ ಅದನ್ನು ಒಂಚೂರು ಹೀಗೆ ತೆಗೆದು ನೋಡಿ, ಕೈನಲ್ಲೇ ನಾವು ಹೀಗೆ ಒಂಚೂರು ಕಟ್ ಮಾಡಿದರೆ ಸಾಕು, ಅದು ಕೂಡಲೇ ಕಟ್ಟಾಗುತ್ತೆ, ಅದರಲ್ಲೇ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ. ಹಾಗಾಗಿ ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ್ಬೇಕು ಅಂತ ಇಲ್ಲ. ಆಮೇಲೆ ಅದನ್ನು ಬೇಯಿಸಿದ ನಂತರ ನಾವು ಅದನ್ನು ಒಂದು ಪಾತ್ರೆಯಲ್ಲಿ ಸೋಸಿಬಿಟ್ಟು ಇಟ್ಕೋಬೇಕು. ಸೋಸಿ ಆದ ನಂತರ ಅದನ್ನು ಮತ್ತೆ ಸ್ವಲ್ಪ ತಣ್ಣೀರಿನಿಂದ ವಾಶ್ ಮಾಡ್ಕೋಬೇಕು. ತಣ್ಣೀರಿನಿಂದ ವಾಶ್ ಮಾಡಿಕೊಂಡ್ರೆ ಅದೇನಾಗುತ್ತೆ, ಉದುರಾಗಿ ಬರುತ್ತೆ. ಇಲ್ಲಿದ್ರೆ ಹಾಗೆ ಒಂಥರ ಎಲ್ಲ ಒಂಥರ ಮುದ್ದೆ ಥರ ಆಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣೀರನ್ನ ತೊಳ್ಕೊಂಡು ಆಮೇಲೆ ಅದನ್ನು ತಣ್ಣಗಾಗಲಿಕ್ಕೆ ಇಟ್ಕೊಳ್ಳೋಣ. ಹಾಗೆ ಇದಕ್ಕೆ ಬೇಕಾಗಿರೋವಂಥ ತರಕಾರಿಗಳನ್ನು ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸ್ ಮತ್ತು ಈರುಳ್ಳಿ ಹಾಕಿ ಮಾಡ್ತಾಯಿದ್ದೀನಿ ನಾನು. ಹಾಗೆ ಇದಕ್ಕೆ ನಾವು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು. ಈಗ ನಾನು ಒಗ್ಗರಣೆಗಂಥೇಳಿ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಅದಕ್ಕೆ ಮತ್ತೆ ಆನಿಯನ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಆನಿಯನ್ ಕೆಂಪಗಾಗೋವರೆಗೆ ಹುರ್ಕೊಳ್ಳೋಣ. ಆನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಬೀನ್ಸನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅವೆರಡು ಎಣ್ಣೆಯಲ್ಲಿ ಬೇಗ ಫ್ರೈ ಆಗುತ್ತೆ, ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ. ಬೇಗ ಫ್ರೈ ಆದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನೂಡಲ್ಸ್ ಮಸಾಲ, ಒಂಚೂರು ಅರಿಶಿನ ಪುಡಿ, ಹಾಗೆ ನೂಡಲ್ಸ್ ಮಸಾಲ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು. ಈ ಸೂರ್ಯ ನೂಡಲ್ಸ್ ಮಸಾಲ ಪ್ಯಾಕೆಟ್ನಲ್ಲಿ, ಸೂರ್ಯ ನೂಡಲ್ಸ್ ಪ್ಯಾಕ್ನಲ್ಲಿ ಅದರೊಳಗೆ ಮಸಾಲ ಪ್ಯಾಕೆಟ್ ಕೂಡ ಕೊಟ್ಟಿರ್ತಾರೆ. ಅದೇ ಮಸಾಲ ಪ್ಯಾಕೆಟ್ನ ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಆ ಮಸಾಲನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲನೂ ಚೆನ್ನಾಗೆಲ್ಲ ಹಿಡಿಯೋ ಥರ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವೇ ಬೇಕಾದರೆ ಮನೆಯಲ್ಲಿ ಕೂಡ ನಾವು ಹಸಿಮೆಣಸಿನ ಪೇಸ್ಟು ಹಾಗೆ ಮತ್ತು ಟೊಮೆಟೊ ಪೇಸ್ಟು ಇವೆಲ್ಲವನ್ನು ನಾವೇ ಮಾಡ್ಕೋಬೋದು. ಸೋಯಾ ಸಾಸ್ ಇವುಗಳನ್ನ ಹಾಕ್ಬೋದು. ಇದೇ ಥರ ಟೊಮೆಟೊ ಸಾಸು, ಗ್ರೀನ್ ಚಿಲ್ಲಿ ಸಾಸು ಅವುಗಳನ್ನ ನಾವೇ ಮನೆಯಲ್ಲಿ ಕೂಡ ಮಾಡ್ಬೋದು. ಅದನ್ನು ನಾನು ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ. ಇವತ್ತು ನಾನಿಲ್ಲಿ ಈ 1 2 3 ನೂಡಲ್ಸ್ ಮಸಾಲನ ಹಾಕಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಈ ಬೀನ್ಸ್ ಇವೆಲ್ಲವೂ ಚೆನ್ನಾಗಿ ಬೆಂದ ನಂತರ ಆಮೇಲೆ ಈ ನೂಡಲ್ಸ್ ತಣ್ಣಗಾಗಿರುತ್ತಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಒಂದೇ ಸೌಟಿನಿಂದ ಮಾಡೋ ಬದಲು 2 ಸೌಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಮಸಾಲನೂ ನೂಡಲ್ಸು ಎರಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅವೆರಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಜಾಸ್ತಿ ಹೊತ್ತೇನು ಬೇಯಿಸ್ಬೇಕಂತಿಲ್ಲ, ಆಲ್ರೆಡಿ ಮಸಾಲನೂ ಬೆಂದಿರುತ್ತೆ, ನೂಡಲ್ಸು ಬೆಂದಿರೋದ್ರಿಂದ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಅವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಈ ನೂಡಲ್ಸ್ ಮಸಾಲ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ. ಈವ್ನಿಂಗ್ ನಾವು ಬೇಕಾದರೆ ಸ್ನ್ಯಾಕ್ಸ್ ಥರ ಟೀ ಕಾಫಿ ಒಟ್ಟಿಗೆ ಕೂಡ ಮಾಡ್ಕೋಬೋದು. ಆಗೋಕ್ಕೂ ಕೂಡ ಇದು ಚೆನ್ನಾಗನ್ಸುತ್ತೆ. ಈ ರೀತಿ 2 ಸೌಟ್ನಿಂದ ಚೆನ್ನಾಗಿ ಒಂದೇ ಸೌಟಲ್ಲಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಅದಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಈ ರೀತಿ 2 ಸೌಟ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಮಸಾಲ ಮತ್ತು ನೂಡಲ್ಸ್ ಎರಡು ಮಿಕ್ಸ್ ಆಗಿ ಈಗ ನೂಡಲ್ಸ್ ಮಸಾಲ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನೂಡಲ್ಸ್ ಮಸಾಲನ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು. ಈಗ
ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನದಲ್ಲಿ ಪೂಜೆನೂ ಇದೆ. ಇಲ್ಲಿ ಮನೆಯಲ್ಲಿ ಕೂಡ ನಾನು ದೇವರು ದೀಪ ಎಲ್ಲ ಹಚ್ಚಿದ್ದೀನಿ. ಹಾಗೆ ಮನೆ ಹತ್ರನೇ ಇರೋ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಇರೋದ್ರಿಂದ ಅಲ್ಲಿ ಕೂಡ ನಾನು ಹೊರಟಿದ್ದೀನಿ. ಗಣಪತಿ ದೇವಸ್ಥಾನ ಇದೆ. ಹಾಗೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಇರ್ತಾರೆ. ಅಯ್ಯಪ್ಪ ಸ್ವಾಮಿ ಪೂಜೆ ಕೂಡ ಇರುತ್ತೆ, ಅನ್ನದಾನ ಕೂಡ ಇರುತ್ತೆ. ಇದು ಆ ದೇವಸ್ಥಾನದಲ್ಲೇ ತೊಗೊಂಡಿರುವಂಥ ಒಂದು ಕ್ಲಿಪ್ಪಿಂಗ್ಸ್. ತುಂಬ ಜನ ಸೇರಿದರು. ಈ ರಂಗೋಲಿ ದೀಪ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ಮಂಟಪ ಕೂಡ ರೆಡಿ ಮಾಡಿದ್ದಾರೆ, ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ನಾನು ಸಣ್ಣ ಸಣ್ಣದು ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ತುಂಬ ಜನ ಇರೋದ್ರಿಂದ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇದಾಗಿತ್ತು ಇವತ್ತಿನ ಒಂದು ಪುಟಾಣಿ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್